ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ, ನಾವು ಕಳೆದ 15 ದಿವಸಗಳಿಂದ ಬರ ಪರಿಹಾರ ಸಂಬಂಧವಾಗಿ ವಿವಿಧ ವಿಡಿಯೋಗಳನ್ನ ಮಾಡಿದ್ದೀನಿ. ಆದರೆ ಇವತ್ತು ತುಂಬ ವಿಶೇಷವಾದ ವಿಡಿಯೋನ ಇನ್ನು ಯಾರು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಇದರಲ್ಲಿ ತುಂಬ ಜನ ರೈತರುಗಳಿಗೆ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ. ತುಂಬ ಜನ ರೈತರುಗಳಿಗೆ ಇನ್ನೂ ಕೂಡ ಬಂದಿಲ್ಲ. ಅವರು ಮುಂದೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಹಾಗೆ ಕೆಲವು ರೈತರುಗಳಿಗೆ ಅಮೌಂಟು ವೆರಿಫಿಕೇಷನ್ ಆಗಿದೆ. ಅಂದರೆ ಕೆಲವ್ರಿಗೆ ಜಾಸ್ತಿ ಬಂದಿದೆ, ಕೆಲವರಿಗೆ ತೀರಾ ಕಮ್ಮಿ ಬಂದಿದೆ. ಅದು ಯಾವ ರೀತಿ ಕಮ್ಮಿ ಬಂತು ಮತ್ತು ಹೆಚ್ಚಾಗಿ ಬರೋಕ್ಕೆ ಏನು ಕಾರಣ ಅಂತ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ನಿಮ್ಮ ಮಾಹಿತಿನ ಕೊಡ್ತೀನಿ. ನೀವು ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿದ್ರೆ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಮಾಹಿತಿ ಪಡೆಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಅಷ್ಟು ಇನ್ಫಾರ್ಮೇಟಿವ್ ವಿಶೇಷ ವಿಡಿಯೋ ಅಂತಲೇ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು. ನೀವು ಸ್ನೇಹಿತರೆ, ನಿಮಗೆ ಬೆಳೆ ಪರಿಹಾರ ಬರೋಕ್ಕಿಂತ ಮೊದಲು ಕೆಲವು ರೈತರುಗಳಿಗೆ ಅವ್ರ ಸ್ಟೇಟಸ್ನ ಚೆಕ್ ಮಾಡಿದಾಗ ಇಲ್ಲಿ ಸ್ಟೇಟಸ್ ಸ್ಥಿತಿ ಅಂತ ಬಂದು ಡಿಸ್ಕ್ವಾಲಿಫೈಡ್ ಡೂ ಫಾರ್ ಕ್ರಾಪ್ ಟೈಪ್ ಆಫ್ ನಾಟ್ ಎಲಿಜಿಬಲ್ ಆಸ್ ಪರ್ ಮೆಮೊರಂಡಮ್, ಅಂದರೆ ಈ ಬೆಳೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಪರಿಮಿತಿ ಒಳಗೆ ಬರೋದಿಲ್ಲ, ಅದರಿಂದ ಡಿಸ್ಕ್ವಾಲಿಫೈಡ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು, ಮತ್ತು ಕೆಲವ್ರದ್ದು ಡಿಸ್ಕ್ವಾಲಿಫೈಡು ಕ್ರಾಪ್ ಫ್ಲಾಗ್ಡ್ ಅಂತ ಬೇರೆ ಬರ್ತಾ ಇದೆ, ಕೆಲವ್ರಿಗೆ ಅಪ್ರೂವಲ್ ತಹಸೀಲ್ದಾರ್ ಪೆಂಡಿಂಗ್ ಅಂತ ಬರ್ತಾ ಇದೆ, ಕೆಲವ್ರಿಗೆ ನೋ ಡಾಟಾ ಫೌಂಡ್ ಅಂತ ಬರ್ತಾ ಇದೆ. ಹೀಗೆ ಸುಮಾರು ರೀತಿಯ ರೀಸನ್ಗಳು ಬರ್ತಾ ಇದೆ. ನಾವು ಪರಿಹಾರ ಪೇಮೆಂಟ್ಗೆ ಬಂದು ಸರ್ಚ್ ಮಾಡಿದಾಗ ಇದೆಲ್ಲ ದಾಖಲಾತಿಗಳು ಸಿಗುತ್ತೆ ಸ್ನೇಹಿತರೆ. ಸ್ಟೇಟಸ್ ಈ ಥರ ಬರಲಿಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದಾಗ ನಮ್ಗೆ ಅಂತಿಮವಾಗಿ ಅದ್ರ ಪಕ್ಕ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ನೀವು ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದು ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಅಂತ. ಸ್ನೇಹಿತರೆ, ನೀವು ನಿಮ್ಮ ಫೋನ್ನಲ್ಲೇ ಮನೆಯಲ್ಲೇ ಕೂತು ಕೂಡ ನಾನು ಹೇಳೋ ರೀತಿ ಫಾಲೋ ಮಾಡಿದ್ರೆ ನೀವು ಖಂಡಿತವಾಗೂ ನಿಮ್ಗೆ ಏನಕ್ಕೆ ಬರ ಪರಿಹಾರ ಬಂದಿಲ್ಲ ಅಂತ ಚೆಕ್ ಮಾಡ್ಕೋಬೋದು. ಅದು ಹೇಗೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನೀವು ನಿಮ್ಮ ಫೋನ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ಬೆಳೆ ದರ್ಶಕ್ ಅಂತ ಟೈಪ್ ಮಾಡಬೇಕಾಗತ್ತೆ. ಬೆಳೆ ದರ್ಶಕ್ ಅಂತ ಟೈಪ್ ಮಾಡಿದ ನಂತರ ಈ ಥರ ಶೋ ಆಗುತ್ತೆ. ಅಲ್ಲಿ ನೀವು ಬೆಳೆ ದರ್ಶಕ್ಕು 2324 ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಆ್ಯಪ್ ಶೋ ಆಗುತ್ತೆ. ಬೆಳೆ ದರ್ಶಕ್ 2324 ಅಂತ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇವಾಗ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡಿದ್ದ ನಂತರ ನೀವು ಎಲ್ಲ ಪರ್ಮಿಷನ್ನ ಅಲೋ ಮಾಡಬೇಕಾಗತ್ತೆ. ಅಲೋ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಿಮಗೆ ಲಾಗಿನ್ ಆಗಬೇಕಾದಾಗ ಅಧಿಕಾರಿ ಲಾಗಿನ್ ಮತ್ತು ರೈತ ಲಾಗಿನ್ ಅಂತ ಕಾಣುತ್ತೆ. ನೀವು ರೈತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವರ್ಷನ ಸೆಲೆಕ್ಟ್ ಮಾಡ್ಕೊಳ್ಳಿ 2324 ಅಂತ. ತದನಂತರ ನಿಮ್ಮ ಋತು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ತದನಂತರ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿ ಸರ್ವೆ ನಂಬರ್ ಅಂತ ಕಾಣ್ತಾ ಇದೆ, ಅಲ್ಲಿಗೆ ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗತ್ತೆ. ಹಾಕಿ ವಿವರ ಪಡೆಯಿರಿ ಅಂತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಸ್ಸೆ ನಂಬರ್ ಕೇಳುತ್ತೆ. ಅಲ್ಲಿ ನಿಮಗೆ ಪೋಡು ನಿಮ್ಮ ಸರ್ವೆ ನಂಬರಲ್ಲಿ ಇರ್ತಕ್ಕಂಥ ಪೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಮಾಲೀಕ ವಿವರಗಳು ಅಂತ ಕೇಳುತ್ತೆ. ಮಾಲೀಕರ ವಿವರಗಳು ಕ್ಲಿಕ್ ಮಾಡಿದ್ರೆ ಆ ಸರ್ವೆ ನಂಬರಲ್ಲಿ ಬರ್ತಕ್ಕಂಥ ಎಲ್ಲ ಸದಸ್ಯರ ಹೆಸರನ್ನು ತೋರಿಸುತ್ತೆ. ನೀವು ಪರ್ಟಿಕ್ಯುಲರಾಗಿ ನಿಮ್ದು ಯಾವುದಿದೆ ಅನ್ನೋ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಗ್ರಾಮದ ಬೆಳೆ ಸಮೀಕ್ಷೆಗಾರರ ವಿವರ, ನಿಮ್ಮ ಸಮೀಕ್ಷೆ ಮಾಡಿದವರು ಯಾರು ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಯಾರು ನಿಮಗೆ ಗ್ರಾಮದಲ್ಲಿ ನಿಮ್ಮ ಜಮೀನಿಗೆ ಬಂದು ಅವರು ಸರ್ವೆ ಮಾಡಿರ್ತಾರೆ ಅವರ ಹೆಸರು, ನಂಬರು, ಬೇಕಾದ್ರೆ ಅವ್ರಿಗೆ ಕಾಲ್ ಬೇಕಾದ್ರೂ ಮಾಡಿ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು. ಅಲ್ಲಿ ನಂಬರ್ ಸಮೇತವಾಗಿ ಶೋ ಆಗುತ್ತೆ ಸ್ನೇಹಿತರೆ. ನಂತರ ಹಿಂದಿರುಗಿ ಅಂತ ಬಂದರೆ ಮತ್ತೆ ಸಮೀಕ್ಷೆಯ ವಿವರಗಳನ್ನು ಪಡೆಯಿರಿ ಅಂತ ಬರುತ್ತೆ. ನಿಮ್ಮ ಸರ್ವೆ ನಂಬರಿನ ಬೆಳೆ ಸಮೀಕ್ಷೆ ಬಳಕೆದಾರರು ಕೆಳಗೆ ನಮೂದಿಸಿದ್ದಾರೆ ಅಂತ ಬರುತ್ತೆ. ನೀವು ಕೆಳಗಡೆ ಬಂದರೆ ಅವ್ರ ಹೆಸರು, ಅವ್ರ ನಂಬರು ಮತ್ತು ದಿನಾಂಕ ಎಲ್ಲ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಬೆಳೆ ವಿವರ ವೀಕ್ಷಿಸಿ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈ ಥರ ಕ್ಲಿಕ್ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಹೆಸರು, ನಿಮ್ಮ ಸರ್ವೆ ನಂಬರು ಎಲ್ಲ ಶೋ ಆಗುತ್ತೆ ಸ್ನೇಹಿತರೆ. ಬೆಳೆ ವಿವರ, ಅಧಿಕ ರಾಗಿ ಇಳುವರಿ ಮತ್ತು ನಿಮ್ಮ ವಿಸ್ತೀರ್ಣ, ಹಾಗೆ ನಿಮ್ಮ ವರ್ಗ, ಬೆಳೆದು ಯಾವ ವರ್ಗ ಬರ್ತದೆ, ಶುದ್ಧ ಬೆಳೆ ಅಂತ ಬರುತ್ತೆ. ನೀರಾವರಿ ವಿಧ, ಮಳೆ ಆಶ್ರಿತ. ಇಲ್ಲಿ ಸ್ನೇಹಿತರೆ ನೀವು ಇಂಪಾರ್ಟೆಂಟಾಗಿ ಮಳೆ ಆಶ್ರಿತ ಅಂತ ಇದ್ರೆ ಮಾತ್ರ ಬರ ಪರಿಹಾರ ಬರೋದು. ಇಲ್ಲಿ ಕೆಲವರಿಗೆ ನೀರಾವರಿ ಅಂತ ಇದೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ರೂವ್ಡ್ ಆಗಿದೆ. ಮತ್ತು ನಿಮ್ಮ ಫೋಟೋನ ಅವರು ಸ್ಪಾಟಲ್ಲಿ ಬಂದು ಅಪ್ಲೋಡ್ ಮಾಡಿರ್ತಾರೆ ಆ ಟೈಮಲ್ಲಿ, ಆಗ ನೀವು ಈ ಕ್ರಾಪ್ನ ಹಾಕಿರಬೇಕಾಗ್ತದೆ. ಇಲ್ಲಿ ನೋಡ್ಬೋದು ನೀವು, ಅವನು ಆ ಟೈಮಲ್ಲಿ ಬಂದು ಅಪ್ಲೋಡ್ ಮಾಡಿದ್ದಾನೆ, ಫೋಟೋನ ಕ್ಯಾಪ್ಚರ್ ಮಾಡಿದ್ದಾನೆ. ಇದು ಸರ್ವೆ ನಂಬರ್ಗೆ ಬಂದು ಫೋಟೋನ ತೆಗೆದು ಅಪ್ಲೋಡ್ ಮಾಡಬೇಕಾಗತ್ತೆ. ಇದು ಫೇಕ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇಲ್ಲಿ ನೀವು ಕೆಲವ್ರದ್ದು ಫ್ಲಾಗ್ಡ್ ಅಂತ ಬರ್ತಾ ಇದೆಯಲ್ಲ, ಅವ್ರಿಗೆಲ್ಲ ಈ ಸರ್ವೆ ನಂಬರಲ್ಲಿ ಫೋಟೋ ತೆಗೆದಿದ್ದು ಪಕ್ಕದ ಸರ್ವೆ ನಂಬರನ್ನು ಬೆಳೆ ಕಂಡು ಬಂತು ಅಂದರೆ ಅಂಥದ್ದು ಅಪ್ರೂವಲ್ ಆಗೋಲ್ಲ ಸ್ನೇಹಿತರೆ. ನಾವು ಮತ್ತೆ ಹಿಂದಕ್ಕೆ ಹೋಗೋಣ. ಮತ್ತು ಇನ್ನೊಂದು ಅದೇ ರೈತನ ಇನ್ನೊಂದು ಸರ್ವೆ ನಂಬರ್ನ ಹಾಕಿ ಚೆಕ್ ಮಾಡೋಣ. ಯಾಕಂದರೆ ಒಂದು ಸರ್ವೆ ನಂಬರ್ಗೆ ಈಗ ಆಲ್ರೆಡಿ ರಾಗಿ ಅಂತ ಕೂತಿದೆ, ಈಗ ಎರಡನೇ ಸರ್ವೆ ನಂಬರಲ್ಲಿ ಏನಂತ ಕೂತಿದೆ ಅಂತ ಸೇಮ್ ಆ್ಯಸ್ ಇಟ್ ಈಸ್ ಮೊದಲು ನೀವು ಯಾವ ಥರ ಕಾಲಮ್ಗಳ ಫಿಲ್ ಮಾಡ್ತಾ ಹೋದ್ರೋ ಅದೇ ರೀತಿ ಮಾಡ್ಕೊಂಡು ಹೋಗಿ. ನಂತರ ನೀವು ನೋಡಿ, ಸೇಮ್ ಆ್ಯಸ್ ಇಟ್ ಈಸ್ ಸರ್ವೆ ಮಾಡಿದವನು ಸೇಮ್ ವ್ಯಕ್ತಿನೇ ಮಾಡಿರ್ತಾನೆ. ಹಾಗೆಯೇ ಸೇಮ್ ಇಲ್ಲಿ ಕೆಳಗಡೆ ಬಂತು, ಅಲ್ಲಿ ಗ್ರೀನ್ ಕಲರ್ ಬರಬೇಕಾಗತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಬೆಳೆ ವಿವರ ವೀಕ್ಷಿಸಿ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸರ್ವೆ ನಂಬರು, ಹೆಸರು ಎಲ್ಲ ಸೇಮ್ ಆ್ಯಸ್ ಇಟ್ ಈಸು. ಇಲ್ಲೂ ಕೂಡ
ರಾಗಿ ಬೆಳೆ ಆಗಿರ್ತದೆ, ಮಳೆ ಆಶ್ರಿತ ಆಗಿರ್ತದೆ, ಅಪ್ರೂವ್ಡ್ ಆಗಿರ್ತದೆ. ಇದು ಯಾವುದೇ ತಹಸೀಲ್ದಾರರ ಪೆಂಡಿಂಗ್ ಅಂತ ಏನು ಇರಲ್ಲ. ತದನಂತರ ನಿಮ್ಮ ಫೋಟೋ ನೋಡಿ, ಇಲ್ಲಿ ಫೋಟೋನು ಕೂಡ ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರ್ತಾರೆ. ಅದು ಟೈಮು ದಿನಾಂಕ ಸಮೇತವಾಗಿ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಹೀಗೆ ನಿಮ್ಮ ಬೆಳೆ, ನಿಮ್ಮ ಸರ್ವೆ ನಂಬರಲ್ಲಿ ಯಾವ ಬೆಳೆ ಕೂತಿದೆ ಅಂತ ನೀವೇ ಕೂಡ ಈ ಆ್ಯಪ್ ಮುಖಾಂತರ ಪರಿಶೀಲನೆ ಮಾಡ್ಕೋಬೋದು. ನೀವೇನಾದ್ರು ಇಲ್ಲಿ ಬೇರೆ ಬೆಳೆ ಮತ್ತು ನೀರಾವರಿ ಅಂತ ಕೂತಿದ್ರೆ ನೀವು ಖಂಡಿತವಾಗಿ ನಿಮಗೆ ಅಮೌಂಟ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸ್ನೇಹಿತರೆ. ಇಷ್ಟು ಈಸಿ ಇದೆ ಸ್ನೇಹಿತರೆ. ನೀವು ಸ್ವತಃ ನಿಮ್ಮ ಫೋನಲ್ಲಿ ಕೂಡ ಇದನ್ನ ಸರ್ಚ್ ಮಾಡ್ಕೋಬೋದು. ಅದಲ್ಲದೆ ಸ್ನೇಹಿತರೆ, ಅದೇ ರೈತನಿಗೆ ಪರ್ಟಿಕ್ಯುಲರಾಗಿ ಅಮೌಂಟ್ ಬಂದಿದೆಯಾ ಏನು ಅಂತ ಈಗ ನೆಕ್ಸ್ಟ್ ನಿಮಗೆ ಲೈವಾಗಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಅಲ್ಲಿ ನೀವು ಹೆಸರು ನೋಡ್ಕೊಂಡಿದ್ದೀರಿ. ಆ ಹೆಸರಿಗೆ ಅದೇ ಹೆಸರನ್ನು DBTಲಿ ನಾನು ಚೆಕ್ ಮಾಡ್ತಾಯಿದ್ದೀನಿ. ನೀವು ನೇಮ್ನ ಸೆಲೆಕ್ಟ್ ಮಾಡ್ಕೊಂಡು MPIN ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಪಾವತಿ ತಿಥಿ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ರೈತನಿಗೆ ಬಂದಿರತಕ್ಕಂಥ ಎಲ್ಲ ಬೆನಿಫಿಟ್ಗಳು ಲೀಸ್ಟ್ ಓಪನ್ ಆಗುತ್ತೆ. ಇಲ್ಲಿ ಬೆಳೆ ನಷ್ಟ ಪರಿಹಾರದ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಆ ರೈತನಿಗೆ 2 ಹಂತದಲ್ಲೂ ಬರ ಪರಿಹಾರದ ಹಣ ಬಂದಿದೆ. ಅದು UTR ನಂಬರ್ ಸಮೇತ ನೀವು ಇಲ್ಲಿ ವೀಕ್ಷಣೆ ಮಾಡ್ಕೋಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ, ಅಲ್ಲಿ ನೀವು ನೋಡ್ಬೋದು, ನಾವು ಸಬ್ಮಿಕ್ಸಲ್ಲಿ ನೋಡಿರ್ತಕ್ಕಂಥ ರೈತನ ಹೆಸರು ಮತ್ತು ಇಲ್ಲಿರ್ತಕ್ಕಂಥ ಹೆಸರು 2 ಒಂದೇ ಆಗಿರುತ್ತೆ. ಇದಲ್ಲದೇ ಸ್ನೇಹಿತರೆ, ನಾನು ಮತ್ತೊಂದು ರೈತರಿಗೆ ಬೆಳೆ ಪರಿಹಾರ ಬರದೇ ಇರೋ ರೈತನೂ ಕೂಡ ಸೇಮ್ ಆ್ಯಸ್ ಇಟ್ ಈಸು ನಾನು ಸರ್ಚ್ ಮಾಡಿದ್ದೀನಿ. ಅದರದ್ದು ಕೂಡ ಡೀಟೇಲ್ಸ್ನ ಇಲ್ಲಿ ಫೆಚ್ ಮಾಡಿ ನಿಮಗೆ ಲೈವಾಗಿ ತೋರಿಸ್ತೀನಿ. ಯಾವ ಕಾರಣದಿಂದಾಗಿ ರೈತನಿಗೆ ಬೆಳೆ ಪರಿಹಾರ ಬಂದಿಲ್ಲ ಅನ್ನೋದನ್ನು ಆಪ್ಷನ್ನು ಕೂಡ ನಿಮಗೆ ತೋರಿಸ್ತೀನಿ. ನೀವು ಬೆಳೆ ಈ ದರ್ಶಕ ಆ್ಯಪ್ಗೆ ಬಂದು ನೀವು ಆ್ಯಸ್ ಇಟ್ ಈಸು ಮೊದಲಂಗೆ ಟೈಪ್ ಮಾಡ್ಕೊಂಡ್ರೆ ಅದೇ ರೀತಿ ನಿಮ್ಮ ವರ್ಷ ಮತ್ತು ಮುಂಗಾರು, ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ನಿಮ್ಮ ಹೋಬಳಿ ಮತ್ತು ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವು ಸರ್ವೆ ನಂಬರ್ನ ಹಾಕಿ ವಿವರ ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ಆ ರೈತಂದು ಡೀಟೇಲ್ಸ್ ಓಪನ್ ಆಗುತ್ತೆ. ಅಲ್ಲಿ ಆ ನೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ನೋಡ್ಕೋಬೋದು, ಆ ಹೆಸರನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ನಾವು ಮುಂದೆ ತೋರಿಸ್ತೀನಿ ನಾನು. ನಂತರ ಲಾಗಿನ್ ಮಾಡಿದ ನಂತರ ನಿಮಗೆ ಆ ರೈತಂದು ಸಮ್ಮರಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ರಾಗಿ ಅಧಿಕ ಇಳುವರಿ, ರಾಗಿನೂ ಕ್ರಾಪು ಕರೆಕ್ಟಾಗಿದೆ, ವಿಸ್ತೀರ್ಣ ಕರೆಕ್ಟಾಗಿದೆ ಮತ್ತು ಶುದ್ಧ ಬೆಳೆ ಕರೆಕ್ಟಾಗಿದೆ. ಅಲ್ಲಿ ನೀವು ನೋಡ್ಬೋದು ನೀರಾವರಿ ಅಂತ ಮೆನ್ಷನ್ ಆಗಿದೆ, ಬಟ್ ಬೆಳೆನೂ ಕೂಡ ಅಪ್ರೂವ್ಡ್ ಆಗಿದೆ. ಬಟ್ ಈ ರೈತನಿಗೆ ಬೆಳೆ ಪರಿಹಾರ ಬಂದಿಲ್ಲ, ಡಿಸ್ಕ್ವಾಲಿಫೈಡ್ ಆಗಿದೆ. ನಾವು ಆ ರೈತಂದು ಬರ ಪರಿಹಾರದ ಸ್ಟೇಟಸ್ನ ಪರಿಹಾರ ಪೇಮೆಂಟ್ ವೆಬ್ಸೈಟ್ಗೆ ಬಂದು ಸರ್ಚ್ ಮಾಡಿದಾಗ ಅಲ್ಲಿ ಇರಿಗೇಟೆಡ್ ಆಗಿರೋ ಕಾರಣದಿಂದಾಗಿ ಆತನ ಬರ ಪರಿಹಾರಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ಡಿಸ್ಕ್ವಾಲಿಫೈಡ್ ಆಗಿದೆ ಸ್ನೇಹಿತರೆ. ಹೀಗೆ ನೀವು ನಿಮ್ಮ ಬೆಳೆ ಪರಿಹಾರ ಬಂದಿಲ್ಲ ಅಂದರೆ ಈ ಥರ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಹಾಗೆಯೇ ಕೆಲ ರೈತರುಗಳಿಗೆ ಅಮೌಂಟ್ ಏನಕ್ಕೆ ಕಮ್ಮಿ ಬಂದಿದೆ ಅಂದರೆ ಆಲ್ರೆಡಿ ಅವ್ರಿಗೆ 5 ಎಕರೆ ಜಮೀನಿತ್ತು ಅಂದರೆ 2 ಎಕರೆಯಲ್ಲಿ ಬೇರೆ ಕ್ರಾಪ್ ಕೂತು, ಇನ್ನೊಂದು 3 ಎಕರೆಯಲ್ಲಿ ಬೇರೆ ಥರ ಕ್ರಾಪ್ ಕೂತಿದ್ರೆ 2 ಎಕರೆಗೆ ಮಾತ್ರ ಬರ ಪರಿಹಾರ ಎಲಿಜಿಬಲ್ ಆಗುತ್ತೆ. ಅದರಿಂದ ಆತನಿಗೆ 2 ಎಕರೆಗೆ ಮಾತ್ರ ಬರ ಪರಿಹಾರ ಬಂದಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಮಾಡಿ ಸ್ನೇಹಿತರೆ. ನಾವು ಮುಂದೆ ವೀಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗುತ್ತೆ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.